ನಟ ಮಡೆನೂರು ಮನು ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರ ಕಸ್ಟಡಿಯಲ್ಲಿ ಮನು ಇದ್ದಾನೆ. ಇಂದು ಶಿಕಾರಿಪುರದ ಹೋಟೆಲ್ನಲ್ಲಿ ಸ್ಥಳ ಮಹಜರ್ ನಡೆಯುತ್ತೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬೆಂಗಳೂರಿನ 3 ಕಡೆ ಕೂಡ ಪಂಚನಾಮೆಯನ್ನು ನಡೆಸಬೇಕಾಗಿದೆ. ಅತ್ಯಾಚಾರ ನಡೆದಿದೆ ಎನ್ನುವ 4 ಸ್ಥಳಗಳಲ್ಲಿ ಮಹಜರ್ ಆಗುತ್ತೆ. ಮಹಜರ್ನಲ್ಲಿ ಸಾಕ್ಷ್ಯಗಳು ಸಿಗುತ್ತಾ ಅಂತ ನೋಡ್ತಾರೆ. ಸಾಕ್ಷ್ಯ ಸಂಗ್ರಹದ ಕೆಲಸ ಆಗುತ್ತೆ. ಆಮೇಲೆ ಎಷ್ಟೊತ್ತಿಗೆ ಎಂಟ್ರಿ ಕೊಟ್ಟಿತ್ತು, ಎಲ್ಲಿ ಆಗಿತ್ತು, ಅಕ್ಯೂಸ್ಡ್ ಅನ್ನು ಕೇಳ್ತಾರೆ. ಆಮೇಲೆ ಯಾರು ವಿಕ್ಟಿಮ್ ಇರ್ತಾರೆ ಅವ್ರನ್ನೂ ಕೂಡ ಕರ್ಕೊಂಡು ಬಂದು ಯಾವ ಜಾಗದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಾರೆ. ಇಬ್ಬರು ಕೊಟ್ಟಿರುವಂತಹ ಮಾಹಿತಿಯನ್ನು ಮ್ಯಾಚ್ ಮಾಡೋ ಕೆಲಸ ಆಗುತ್ತೆ. ಮಿಸ್ ಮ್ಯಾಚ್ ಎಲ್ಲಾಗಿದೆ ಅಲ್ಲಿ ಕ್ರಾಸ್ ವೆರಿಫೈ ಮಾಡ್ತಾರೆ. ಸರ್, ನನಗೂ ದುಃಖ ಇದೆ ಸರ್. 3 ವರ್ಷ ಕಷ್ಟಪಟ್ಟು ಒಂದು ಬಾಡಿ ಬಿಲ್ಡಿಂಗ್ ಮಾಡಿ, ಎಷ್ಟು ಕಷ್ಟ ಅಂದರೆ ನಿಮಗೂ ಗೊತ್ತಾ ಸರ್. 6 ತಿಂಗಳಿಗೆ ಹೆಂಗೆ ಸರ್ ಬಾಡಿ ಬಿಲ್ಡಿಂಗ್ ಮಾಡೋಕ್ಕಾಗುತ್ತೆ? ಅದಕ್ಕೆಲ್ಲ ಶ್ರಮ ಪಟ್ಟು ಈ ತಿಂಗ್ ಆಗಬೇಕು, ನಾನು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನೋದಕ್ಕೆ ಬಂದು ನಿಂತರು ಸರ್. ಇವರು ಇಂಥ ಟೈಮಲ್ಲಿ ನನ್ನ ಗಂಡ ಇಲ್ಲ ಸರ್. ನನಗೂ ದುಃಖ ಇದೆ. ಇಷ್ಟೊಂದೆಲ್ಲ ಕಷ್ಟಪಟ್ಟು 3 ವರ್ಷದಿಂದ ಮಾಡಿ ಅವ್ನು ಥಿಯೇಟ್ರ್ ಬಂದು ನೋಡಿಲ್ಲ ಅಂದಾಗ ನನಗೂ ಫೀಲ್ ಆಗ್ತಿದೆ ಸರ್. ನಾನು ಕೇಳೋದು ಅಷ್ಟೇ, ಎಲ್ಲ ಕನ್ನಡಿಗರ ಹತ್ರ ಕೈ ಮುಗಿ ಕೇಳ್ಕೊತಾ ಇದ್ದೀನಿ, ಫಿಲ್ಮ ಚೆನ್ನಾಗಿದೆ, ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡಿ. ಅವಾಗಲೂ ಎಲ್ಲ ರೀತಿಯಿಂದಲೂ ನನ್ನ ಗಂಡಂಗೆ ಸಪೋರ್ಟ್ ಮಾಡ್ತಾನೆ ಇದ್ದೀರಾ. ಇವಾಗಲೂ ಮಾಡಿ ವೈಯಕ್ತಿಕ ಬಿಟ್ಬಿಡಿ. ಅದೇನಿದೆ ಕಾನೂನು ರೀತಿಯಿಂದ ನಾವು ಏನೇನು ಕೊಡಬೇಕು, ಸಾಬೀತು ಮಾಡಬೇಕು, ಫೈಟ್ ಕೊಡಬೇಕು, ಸಾಕ್ಷಿ ಏನು ತರಬೇಕು ನಾವು ತಂದು ಕೊಡ್ತೀವಿ ಸರ್. ಅದೆಲ್ಲ ಗೊತ್ತಿಲ್ಲ ಸರ್, ಅದೆಲ್ಲ ಶೆಡ್ ಅಂತ ಸರ್. ಈಗ ಕೆಲವೊಂದು ವೀಡಿಯೋಸ್ಗಳೆಲ್ಲ ಬರ್ತಾ ಇದೆ ಸರ್. ಇದೇ ಬ್ಲ್ಯಾಕ್ ಮೇಲ್ ಅನ್ಸುತ್ತೆ ಅವಳದು. ಈಗ ಒಂದು ಕೆಲವೊಂದು ವೀಡಿಯೋಗಳೆಲ್ಲ ಬರ್ತಾ ಇದಾವಲ್ಲ ಸರ್, ಆಡಿಯೋ ವಿಡಿಯೋ ಎಲ್ಲ. ಇಲ್ಲ ಮೇಡಮ್, ನಾನು ಯಾವ್ದನ್ನೂ ನೋಡಿರಲಿಲ್ಲ. ಇದೆಲ್ಲ ಶೆಡ್ ಅಂತಾರೆ ಮೇಡಮ್. ಈಗಲೇ ಯಾಕೆ ಫಿಲಮ್ ಒಬ್ಬ ವ್ಯಕ್ತಿ ಬೆಳೀತಾವನೆ, ಅವ್ರು ಏನಂತ ಹೇಳ್ತಿದ್ದಾರೆ, ಕ್ಲೋಸ್ ಫ್ರೆಂಡು, ಬೆಳಿ ಮಚ್ಚ ಅಂತ ಹೇಳಿದ್ದಾರೆ. ಈ ಬೆಳೆಯೋ ಟೈಮಲ್ಲಿ ಯಾಕೆ ತುಳಿಯಕ್ಕೆ ಬಂದರು ಅವರು? ಇದೆಲ್ಲ ಮುಗಿದ ಮೇಲೂ ಬರ್ಬೋದಾಗಿತ್ತು. ಇಲ್ಲ ಅಷ್ಟು ವರ್ಷದಿಂದಲೇ ರಿಲೇಷನ್ಶಿಪ್ ಇರೋರು ಮುಂಚೆನೇ ಕೊಡ್ಬೋದಾಗಿತ್ತು. ಈ ಸಿನಿಮಾಗೋಸ್ಕರನೇ ತಾನು ಇವರೆಲ್ಲ ಷಡ್ಯಂತ್ರ ಮಾಡಿ ಹಿಂಗೆ ಬಂದಿರೋದು ಸರ್. ನಾನು ಆಲ್ರೆಡಿ ಹೇಳಿದ್ದೆ, ನಾನು ನಿಮಗೆ ಈ ಥರ ನನ್ನ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಹತ್ರ ಒಂದು ವೀಡಿಯೋ ಮಾಡಿಸ್ಕೊಟ್ಟಿದ್ದ, ನಾನು ಪಾಸ್ಟ್ ಇಟ್ಕೊಂಡು ಅಂತ ಅಂದ್ಬಿಟ್ಟು ಹೇಳಿದ್ದೆ. ನೋಡಿ ಸರ್, ಇದನ್ನು ಅವನು ವೀಡಿಯೋ ಮಾಡಿಸ್ಕೊಂಡು ಅಲ್ಲ ಇಲ್ಲಿ ತೋರಿಸ್ತೀನಿ ನೋಡಿ. ಇದು ಮೋಸ್ಕರ ಅಂದರೆ ಇದು ಅವನದೇ ನಂಬರು, ಮನದು ನಂಬರು. ಇದು 5ನೇ ತಾರೀಕು ಫೆಬ್ರವರಿ 2024ರಲ್ಲಿ ನನಗೆ ಬ್ಲ್ಯಾಕ್ ಮೇಲ್ ಮಾಡಿ, ಅಂದರೆ ನೀನು ನನ್ನ ಜೊತೆ ಇರಬೇಕು ಅಂತ ಅಂದರೆ ನೀನು ವೀಡಿಯೋ ಮಾಡಿಕೊಡ್ಲೇಬೇಕು ಅಂತ ಹಠ ಮಾಡಿ ನನಗೆ ಜೀವ ಬೆದರಿಕೆ ಹಾಕಿ, ಆಮೇಲೆ ನೀನು ನನಗೆ ಬೇಕು ಅಂತ ಅಂದರೆ ನನಗೆ ವೀಡಿಯೋ ಮಾಡಿಕೊಡು. ಅವ್ನಿಗೆ ಅಪ್ಪಣ್ಣನ ಕಂಡ್ರೆ ಅವ್ನು ಶೋಗೆ ಹೋಗೋದು ಇಷ್ಟ ಆಗ್ತಿರ್ಲಿಲ್ಲ. ಸೊ ಇವಳು ಶೋಗೆಲ್ಲ ಹೋಗ್ತಾಳೆ, ಅವ್ನ ಜೊತೆ ಹೋಗೋದೇ ಅವ್ನಿಗೆ ಇಷ್ಟ ಆಗ್ತಿರಲಿಲ್ಲ. ಆ ಒಂದು ಹೊಟ್ಟೆ ಕಿಚ್ಚಿಗೆ ಅಪ್ಪಣ್ಣನ ಮೇಲೆ ಈ ಥರ ವೀಡಿಯೋ ಮಾಡಿಸ್ತಾನೆ. ಅಪ್ಪಣ್ಣನಿಂದ ಏನು ರಿಪ್ಲೈ ಬಂದಿದೆ ಅದನ್ನು ನೋಡಿ ನೀವು. ಈ ಥರ ವೀಡಿಯೋ ಮಾಡಿ ಅಪ್ಪಣ್ಣನ ಕಳಿಸ್ತಾನೆ. ಬಟ್ ಅವನಾಗೋದಕ್ಕೆ ಪಾಪ ಏನೂ ರೈಸ್ ಮಾಡಲಿಲ್ಲ. ಈ ಶೋ ಕರೆದಿದ್ದೆ ತಪ್ಪಾಗೋಯ್ತಾ, ಹಂಗೆ ಹಿಂಗೆ ಅಂತೆಲ್ಲ ಕೇಳ್ದ. ಅದಾದ ಒಂದು 2-3 ದಿನಕ್ಕೆ ಅವ್ನ ಪಾಪ ನನ್ನ ಅಪ್ಪನ ಬ್ಲಾಕ್ ಮಾಡ್ದೆ. ನಾನೇ ಬೇರೆ ನಂಬರಿಂದ ಕಾಲ್ ಮಾಡಿ RR ನಗರಕ್ಕೆ ಹೋಗಿ ನಾನೇ ಅಪ್ಪಣ್ಣಗೆ ಕ್ಷಮೆ ಕೇಳಿದೆ. ನೋಡು, ಈ ಥರ ಮನು ಬ್ಲ್ಯಾಕ್ ಮೇಲ್ ಮಾಡಿ ನನಗೆ ವೀಡಿಯೋ ಮಾಡಿ ನಿನಗೆ ಕಳಿಸ್ತಾ, ದಯವಿಟ್ಟು ಕ್ಷಮಿಸ್ಬಿಡು ಅಂತ ಅಂದ್ಬಿಟ್ಟು ಅಪ್ಪಣ್ಣನ ಹತ್ರ ನಾನೇ ಹೋಗಿ ಸಾರಿ ಕೇಳಿದ್ದೀನಿ. ಇದು ಹೊಟ್ಟೆಗೆ ಅಂದರೆ ಮನು ಏನು ಹೇಳಿದ್ರು ನಾನು ಕೇಳ್ತಾ ಇದ್ದೆ. ಅವ್ನು ಸಾಯಿ ಅಂದ್ರೂ ನಾನು ಸಾಯಕ್ಕೆ ರೆಡಿ ಇದ್ದೆ ಅಂತ. ರೈಟ್, ಎಲ್ಲ ಗೋಜಲುಮಯವಾಗಿದೆ. ಅವರ ಹೇಳಿಕೆ, ಇವರ ಹೇಳಿಕೆ ಎಲ್ಲವೂ. ಆ ಗೋಜಲನ್ನು ಬಿಡಿಸುವ ಕೆಲಸವನ್ನು ಪೊಲೀಸರು ಮಾಡಬೇಕು. ಸತ್ಯಾಂಶ ಏನು ಅಂತಕ್ಕಂಥದ್ದನ್ನು ಜನತೆಯ ಮುಂದೆ ಇಡಬೇಕಷ್ಟೆ.